referring to itself to the region of ಕನಹರದೇವ ಈಸ್ ಡೇಟೆಡ್. ಉದ್ಭವವಾದಂಥ ಈ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಎಷ್ಟು ವಿಚಿತ್ರ ಇದೆ ಅಂದರೆ, ಸ್ವಯಂಭೂ ಯಾವುದೇ ಒಂದು ನಿರ್ಮಾಣ ಆಗಿಲ್ಲ. ನೀವು ಬೇಕಾದ್ರೆ ನೋಡ್ಬೋದು. ಆ ಶಿವನ ಆಕೃತಿಯನ್ನು ನೋಡಿದರೆ, ಶಿವನ ಲಿಂಗದ ಆಕೃತಿ ನೋಡಿದರೆ ನೈಜ ಅಂದರೆ ನೈಸರ್ಗಿಕವಾಗಿರುವಂಥ ಲಿಂಗವನ್ನು ನಾವು ಕಾಣ್ತೀವಿ. ಎಲ್ಲಿ ಅಂದರೆ ಈ ನೀಲಕಂಠೇಶ್ವರ ದೇವಸ್ಥಾನ ಇರುವಂಥ ಜಾಗೃತ ಕ್ಷೇತ್ರ ನೀಲಕಂಠೇಶ್ವರ ದೇವಸ್ಥಾನ. ಹಾಗೆ ಇನ್ನೊಂದು ನಾವು ಸ್ವಯಂಭೂ ಉಮಾ ಕಲ್ಮೇಶ್ವರ ದೇವಸ್ಥಾನ ಕೂಡ ಸ್ವಯಂಭೂದೇ ಅತಿ ಎತ್ತರವಾದ ಲಿಂಗವನ್ನು ನೋಡ್ತೀವಿ. ಇಲ್ಲಿ ಏನು ಉಲ್ಲೇಖ ಮಾಡ್ತಾರೆ ಅಂದರೆ, ನಮಃ ಶಿವಾಯ ತ್ರಿಧ್ವಜಾಜಿ ವಿನಪ್ಪದೋ ಗುಣಾನ್ನವಾಯು ವಿಮುಕ್ತ ಪ್ರದೀಬೋಧೋ ಸ್ವಸ್ತಿ ಸಕನ್ನಪ್ರ ಕಾಳಾತೀತ ಸಂವತ್ಸರಗಳನ್ನು 90ನೆಯ ಪಿಂಗಳ ಸಂವತ್ಸರಂ ಪ್ರವರ್ತಿಸೆ ತದ್ದರೀಶಾದಿನ ಅತ್ಪಯು ಜಸುದ್ಧ ಪಂಚಮಿ ಬೃಹಸ್ಪತಿವಾರೆ ಶ್ರೀ ಕನ್ನಹರ ದೇವಂ ಮೇಲ್ಬಾಟಯೋಳ್ ರಾಜಂಗೆಯುತ್ತಿರೆ ತತ್ಪಾದ ಪದ್ಯೋಪಜಿ ತೈಲಪಯ್ಯ ನಾಡನ್ನಾಳುತ್ತಾ ವೀರೇಳು ಕೋಟೆಯ ದಯ ಅಂದರೆ ಕೋಟೆ ಗೋಡೆಯನ್ನು ಕಟ್ಟಿದಂಥ ಉಲ್ಲೇಖನ ಮಾಡ್ತಾನೆ. ನಾವು ನೋಡ್ಬೋದು ಈ ಕಾರ್ಜೋಳ ಗ್ರಾಮದ ಸುತ್ತಮುತ್ತ ಬಹಳವಾದ ವಿಶಾಲವಾದ ನಾವು ಕೋಟೆ ಗೋಡೆಯನ್ನು ನೋಡ್ತೀವಿ, ಅಥವಾ ಕೊತ್ತಲವನ್ನು ನೋಡ್ತೀವಿ, ಅಥವಾ ಹುಡಿಯನ್ನು ನೋಡ್ತೀವಿ. ನಾವು ಕಾರ್ಜೋಳ ಗ್ರಾಮದ ಸುತ್ತಮುತ್ತ ನಾವು ಕೋಟೆ ಗೋಡೆಯನ್ನು ಕಟ್ಟಿದಂತೇಳಿ ಸಾಕಷ್ಟು ನಾವು ಇಲ್ಲೆಲ್ಲ ಕುರುಗಳನ್ನು ನೋಡ್ತೀವಿ. ಸಂಬಯನ ಕೆರೆಗೆ ಬಿಟ್ಟ ಕೈ ಮುತ್ತರ್ಪರ್ದು ಇದನ್ನು ಅದು ಕೊಳ್ಳ ತಂಪ್ರಯಾಗಿದ್ದ ಣ ರಾಶಿಯೋಳ್ ಕವಿಲೇಯಂ ಪಾವರ್ಯ ಲಿಂಗಂ ತವಸ್ಸೈರು ಮನವಿಧಿಪಾತಂ ಸ್ಲೋ ಬಹುರ್ಭಿವಿ ಸುಧಾ ಭುಕ್ತ ರಾಜ ವಿಶ್ವನಕ್ತ ರಾಜಾ ಬಿ ಸೇಯಸ್ ಯದಾ ಭೂಮಿ ತಸ್ ತಸ್ ತದಾ ಫಲಂ ಅಂಥೇಳಿ ಭಾಳ ಅದ್ಭುತವಾದ ಸಾಲುಗಳಲ್ಲಿ ವರ್ಣನೆ ಮಾಡ್ತಾರೆ. ಅಂದರೆ ಈ ಶಿವನ ನೀಲಕಂಠೇಶ್ವರ ಹಾಗೆ ಉಮಾ ಸ್ವಯಂಭೂ ದೇವಸ್ಥಾನದ ಉಲ್ಲೇಖಗಳ ಇಲ್ಲಿ ನಮಗೆ ಪಟ್ಟಿ ನಮಗೆ ಸಿಗುತ್ತೆ. ಹೀಗಾಗಿ ಎಲ್ಲ ಶಾಸನಗಳಲ್ಲಿ ವಿಶೇಷ ಇದ್ದರೆ ಈ ಶಾಸನ ಯಾಕೆ ವಿಶೇಷ ಅಂದರೆ, ನಮಃ ಶಿವಾಯ ತ್ರಿದದ ಸಾಚರ್ತ್ಯಾಯ ವಿನಪ್ಪದು ಫಸ್ಟ್ನೇ ಸಾಲಿನಲ್ಲಿ ನಾವು ನೋಡ್ತೀವಿ. ಎಷ್ಟು ವಿಶೇಷ ಅಂದರೆ ಶಿವನ ಬಗ್ಗೆ ಉಲ್ಲೇಖ ಇದೆ. ಎಲ್ಲ ಶಾಸನಗಳು ರಾಜ ಮಹಾರಾಜರ, ರಾಣಿಯರ, ದಂಡನಾಯಕರ ಹಾಗೆ ಮಹಾಮಂಡಲಿಕರ ಹೆಸರಿದ್ದರೆ ಇಲ್ಲಿ ನಮಃ ಶಿವಾಯ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಭಾಳ ವಿಶೇಷವಾದದ್ದು. ಹೀಗಾಗಿ ಅದನ್ನು ಹುಡ್ಕೋತಾ ಹೋದಾಗ ನಮಗೆ ಸಿಕ್ಕಿದ್ದೇ ನೀಲಕಂಠೇಶ್ವರ ದೇವಸ್ಥಾನ. ಹೀಗಾಗಿ ಹೆಚ್ಚಿನ ವಿಡಿಯೋಗಳು ನಮ್ಮ ಪುರಾಣಿಕ್ ವ್ಲಾಗ್ ನೀವು ಕನೆಕ್ಟ್ ಆಗಿ ಎಲ್ಲ ಮಾಹಿತಿಗಳು ನಿಮಗೆ ಪರಿಪೂರ್ಣವಾಗಿ ಸಿಗುತ್ತೆ. ಹಾಗೆ ಇತಿಹಾಸ ಪುಟಗಳನ್ನು ನೋಡ್ತಾ ಹೋದಾಗ ನಿಮಗೂ ಹೆಚ್ಚಾಗತ್ತೆ. ಪೂರ್ಣ ವಿಡಿಯೋನ ನೋಡ್ತಾ ಹೋಗ್ರಿ, ನಿಮಗೆಲ್ಲ ಅರ್ಥ ಆಗುತ್ತೆ. ನಮಃ ಶಿವಾಯ ತ್ರಿದಶಾಚ ತಾಯ್ ವಿನಮ್ರದೋ ಅಂದರೆ ಶಿವನಿಗೆ ನಮಸ್ಕರಿಸುತ್ತಾ ಸ್ಮರಣೆ ಮಾಡಿ 3 ಲೋಕದಲ್ಲಿ ಪೂಜಿಸಲ್ಪಟ್ಟ ದೇವನಿಗೆ ನಾನು ವಿನಮ್ರನಾಗಿರುವೆ. ಗುಣಾಂತಾರವಾರ್ಯ ವಿಮುಕ್ತ ಪ್ರತಿದೂತ್ ಅಂದರೆ ಗುಣಗಳಿಂದ ವಿಮುಕ್ತನಾದವನು ಪ್ರತಿದಿನ ನಾನು ಸ್ಮರಣೆ ಮಾಡುತ್ತೀನಿ, ವಿನಮ್ರನಾಗಿರುವೆ ಎಂದು ಶಾಸನದ 2ನೇ ಸಾಲು ಹೇಳುತ್ತೆ. ಸ್ವಸ್ತಿ ಶಕ ನೃಪ ಕಳಾತೀತ ಸಂವತ್ಸರದಲ್ಲಿ ಗಳಜ್ಞ ಲೇಬನ 90ನೆಯ ಪಿಂಗಳ ಸಂವತ್ಸರ ಅಂದರೆ ಸ್ವಸ್ತಿ ಶಕ ನಪ ಕಳಾತೀತ ಸಂವತ್ಸರದಲ್ಲಿ 90ನೇ ತಿಂಗಳ ಸಂವತ್ಸರದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದ ಉಲ್ಲೇಖವನ್ನು ಹೇಳ್ತಾರೆ. ಶುದ್ಧ ಪಂಚಮಿ ಬೃಹನ್ ಸ್ಮತಿವಾರ ಶ್ರೀ ಕಲ್ನರ ದೇವಂ ರಾಜನು ನಿರ್ಮಿಸಿದನೆಂದು ಶಾಸನ ನಮಗೆ ಸಾರಿ ಹೇಳುತ್ತೆ. ಇವತ್ತು ಶಾಸನ ಇಲ್ಲದೇ ಇದ್ದರೆ ಐತಿಹ್ಯಗಳ ಮಾತುಗಳೇ ಜಾಸ್ತಿ ಆಗ್ತಾ ಇತ್ತು ಏನೋ. ಶಾಸನ ಸ್ಪಷ್ಟ ನಿಖರವಾಗಿ ಕಾಲ, ಸಮಯ, ಸಂದರ್ಭ, ಅಲ್ಲಿನ ಪರಿಸ್ಥಿತಿ, ವ್ಯವಹಾರ ಎಲ್ಲವನ್ನ ಮಹಾರಾಜರು ಕನ್ನಡಿಯಂತೆ ಶಾಸನವನ್ನು ಬರೆದಿಟ್ಟು ಹೋದರು. ಸೂರ್ಯ ಚಂದ್ರ ಇರುವವರೆಗೆ ದೇವಾಲಯಕ್ಕೆ ನೀಡಿದಂಥ ಕೊಡುಗೆ, ದಾನ ದತ್ತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಶಾಸನದಲ್ಲಿ ನಮಗೆ ನೋಡಿ ಸಿಗುತ್ತೆ. ಅಂದಿನ ಕಾಲಘಟ್ಟವನ್ನು, ಅಂದಿನ ವಾತಾವರಣವನ್ನು ಎಲ್ಲವನ್ನು ಬಿಚ್ಚಿಡುತ್ತೆ ಒಂದು ಶಾಸನದಲ್ಲಿ.
ಯಾವ ರಾಜ ಆಳ್ವಿಕೆ ಮಾಡ್ತಿದ್ದ, ರಾಜನ ಬಿರುದಾವಳಿಗಳೇನು, ರಾಜ ಕೊಟ್ಟ ಕೊಡುಗೆಯೇನು. ಸ್ಟಾರ್ಟ್ ಮಾಡ್ತೀರಿ. ನಮಸ್ಕಾರ ರೀ, ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ನಾವು ಇವತ್ತು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಡ್ಕಿ ಗ್ರಾಮದಿಂದ ಅನಿತಿ ದೂರದಲ್ಲಿರುವಂಥ ಗೋವಿಂದ ಕಾರಜೋಳ ಅವರ ಶಾಸಕರಾಗಿ ನೆಲೆಸಿ ಇವತ್ತು ನೀಲಕಂಠೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಬಟ್ ಇದರ ಶಾಸನ ನಮಗೆ ಕಾಣ್ತಾ ಇಲ್ಲ. ಹಾಗೆ ಈ ಪುರಾತನ ಹನುಮಾನ ಮಂದಿರದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಕೂಡ ನಾವು ಶಾಸನ ನೋಡ್ತೀವಿ. ಇಲ್ಲಿದೆ ಅಂಥೇಳಿ ನಾವು ನಿಖರವಾಗಿ ನೋಡ್ಲಿಕ್ಕೆ ಹೋದರೆ ನಮಗೆ ಸಿಗಲಿಲ್ಲ. ಬಟ್ ಶಾಸನ ಯಾಕೆ ನಾವು ಹುಡ್ಕೊಂಡು ಬಂದೀವಿ ಅನ್ನೋದು ನಿಮಗೆ ಹೇಳ್ತೀನಿ. ಶಾಸನಗಳ ಪ್ರಕಾರ BK ನಂಬರ್ 178 ಅಂತೇಳಿ, BK ಸಂಖ್ಯೆ, ಕಾರಜೋಳ ಬಿಜಾಪುರ ತಾಲೂಕು ಬಿಜಾಪುರ ಡಿಸ್ಟಿಕ್ ಅಂತ ಹೇಳುತ್ತೆ ಕಾರಜೋಳು. ಹೀಗಾಗಿ ಸ್ಲ್ಯಾಬ್ ಕಾಲ್ ಟು ದಿ ಕಪಿಲವೇನ ಸೆಟ್ ಅಪ್ ಟು ಫೀಲ್ಡ್ 3 ಮೈಲ್ಸ್ ನಾರ್ತ್ ಆಫ್. ಅಂದರೆ ಈ ಶಾಸನ ಎಲ್ಲಿದೆ ಅಂದರೆ ಯಾರೋ ಒಬ್ಬರ ತೋಟದಲ್ಲಿ ಕಾಣ್ತೀವಿ ಅಂತ ಹೇಳ್ತಾರೆ. ಬಟ್ ಅದನ್ನು ಹುಡ್ಕ್ಯಾಳಕ್ಕೆ ಹೋದರೆ ನಮಗೆ ಸಿಗ್ತಾ ಇಲ್ಲ, ಮಾರ್ಗಸೂಚಿ ಸಿಗ್ತಾ ಇಲ್ಲ, ಮತ್ತು ನಿಖರವಾದ ಮಾಹಿತಿ ನಮ್ಗೆ ಸಿಗದೇ ಇದ್ದಾಗ ನಾವು ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ಆ ಶಾಸನವನ್ನು ಓದ್ತಾ ಇದ್ದೀನಿ. ಬಟ್ ನಿಮಗೆ ಯಾರಿಗಾದರೂ ಈ ಶಾಸನ ಕಂಡು ಬಂದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ನೋಡೋಣ ಆ ದೇವಸ್ಥಾನ. ಇಲ್ಲಿ ಶಾಸನ ಏನು ಹೇಳುತ್ತಂದರೆ, ಕಪಿಲವೇನೆಂಬ ಶೀಲಾ ಫಲಕು 3 ಮೈಲ ಉತ್ತರದಲ್ಲಿ ಸ್ಥಾಪಿಸಲಾಗಿದೆ ಅಂತೇಳಿ ಕನ್ನಡದಲ್ಲಿ ಹೇಳ್ತಾರೆ. ಅಂದರೆ ಕ್ರಿಸ್ತಶಕ 957 957 ಕೃಷ್ಣ 3 ಅವರು ಹೇಳ್ತಾರೆ, ದಿಸ್ ಇನ್ಸ್ಕ್ರಿಪ್ಷನ್ ರೆಫರಿಂಗ್ ಟು ಇಟ್ ಸೆಲ್ಫ್ ಟು ದಿ ರೀಜನ್ ಆಫ್ ಕನಹರದೇವ ಈಸ್ ಡೇಟೆಡ್ ಅಂತ ಹೇಳ್ತಿರ್ತಾರೆ. ಅಂದರೆ ಈ ಶಾಸನವು ಕಂಗಹರದೇವನ ಆಳ್ವಿಕೆಯ ಉಲ್ಲೇಖನ ನಾವು ಕಾಣ್ತೀವಿ. ಬಟ್ ನಮಗೆ ಶಾಸನ ಸಿಗದೆ ನಾವು ನಿರಾಶೆಯಾಗಿ ಹೊರಟಿದ್ದೀವಿ. ಬಟ್ ನಿಮಗೆ ಸಿಕ್ಕರೆ ಇದನ್ನು ಹೇಳಿ. ಹೀಗಾಗಿ ಅವರು ಯಾವಾಗ ಸ್ಥಾಪನೆ ಮಾಡಿದ್ರು ಶಾಸನದಲ್ಲಿ ನಮಗೆ ಉಲ್ಲೇಖ ಬರುತ್ತೆ. ಅಶ್ವಯುಜ ಶುದ್ಧ ಪಂಚಮಿ ಗುರುವಾರ ಆಗಿತ್ತಂತೇಳಿ ಆ ಶಾಸನ ಹೇಳ್ತಾ ಇದೆ. ವಿವರಗಳನ್ನು ನೋಡ್ತಾ ಹೋದರೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ಅನುಗುಣವಾಗಿ ಮಂಗಳವಾರವಾಗಿತ್ತು, ಗುರುವಾರ ಅಲ್ಲ ಅಂತೇಳಿ ಆ ಶಾಸನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಆದರೆ ಅದೇ ತಿಂಗಳಿನ 5ನೇ ದಿನ ಅಂದರೆ ಸೆಪ್ಟೆಂಬರು ಗುರುವಾರ ಆಗಿತ್ತಂತೇಳಿ ಒಂದು ಕಡೆ ಉಲ್ಲೇಖ ಬರುತ್ತೆ. ರಾಜನು ಮೇಲ್ಬಾಟಿಯಿಂದ ರಾಜ್ಯವನ್ನು ಆಳುತ್ತಿದ್ದಂಥ ಹೇಳಿಕೆ ಇಲ್ಲಿ ಉಲ್ಲೇಖದಲ್ಲಿ ನಮಗೆ ಶಾಸನದಲ್ಲಿ ಸಿಗುತ್ತೆ. ಅವನ ಸಾಮಂತ ತೈಲಪನು ನಾಡನ್ನು ಆಳುತ್ತಿದ್ದನು. ವಾಸ್ ಮೇಡ್ ಟು ಟ್ಯಾಂಕ್ ಕಾರ್ಡ್ ಎ ಸಂಬಯ್ಯ, ಇದು ಟ್ಯಾಂಕ್ ಅಂತ ಕರೀತಾರೆ. ಅಂದರೆ ಸಂಬಯ್ಯನ ಕೆರೆಯನ್ನು ಕಟ್ಟಿದ ಅಂತೇಳಿ ನಾವು ನೋಡ್ತೀವಿ. ಕೊಲ್ಲಾರ ಅಂತ ರಾಷ್ಟ್ರೀಯ ಹೆದ್ದಾರಿ 218ಕ್ಕೆ ಸಂಪರ್ಕ ಬೆಳೆಸುವಂತ ಹೋದಾಗ ನೀವು ಕಾರಜೋಳದಿಂದ ಹೋದಾಗ ಎಡಗಡೆ ಕಾಣುವ ಕೆರೆಯನ್ನು ಕಟ್ಟಿಸಿದಂತೇಳಿ ಈ ಉಲ್ಲೇಖ ನಾವು ನೋಡ್ತೀವಿ. ಈ ನೀಲಕಂಠೇಶ್ವರ ದೇವಸ್ಥಾನ ಮತ್ತು ಉಮಾ ಸ್ವಯಂಭೂ ಕಲ್ಮೇಶ್ವರ ದೇವಸ್ಥಾನದ ನೋಡ್ತೀವಿ. ಹಾಗೆ ಇನ್ನೊಂದು ಮಲ್ಲಿಕಾರ್ಜುನ ದೇವಸ್ಥಾನ ನೋಡ್ತೀವಿ. ಇವು 3 ನೇರವಾದ ಒಂದು ರೇಖೆಯಲ್ಲಿ ಸ್ಥಾಪನೆ ಆದಂಥ 3 ಮಂದಿರಗಳಲ್ಲಿ ವಿಶೇಷವಾಗಿ ಅದು ಸ್ವಯಂಭೂ ಕಲ್ಮೇಶ್ವರ, ಉಮಾ ಕಲ್ಮೇಶ್ವರ ಅಂತ ಕರಿತೀವಿ. ಆ ದೇವಸ್ಥಾನವನ್ನು ನೀವು ಪುರಾಣಿಕ ವ್ಲಾಗ್ನಲ್ಲಿ ನೋಡ್ಬೋದು. ಇದು ಕೂಡ ಸ್ವಯಂಭೂನೇ ನೀಲಕಂಠೇಶ್ವರ ದೇವಸ್ಥಾನ, ಶಿವನ ದೇವಸ್ಥಾನ. ಇಲ್ಲಿ ಇನ್ನೊಂದು ಉಲ್ಲೇಖನ ಮಾಡ್ತಾರೆ. ಎಲ್ಲ ಶಾಸನಗಳಲ್ಲಿ ಬೇರೆ ಬೇರೆ ಉಲ್ಲೇಖಗಳನ್ನು ನೋಡ್ತೀವಿ. ಯಾಕಂದರೆ ರಾಜನ ಹೆಸರುಗಳನ್ನು ಬಿರುದಾವಳಿ ನೋಡ್ತೀವಿ. ಇಲ್ಲಿ ಭಾಳ ವಿಶೇಷವಾದಂಥ ಶಾಸನವನ್ನು ಮಾಡ್ತಾರೆ. ಮೊದಲೇ ಸಾಲದಲ್ಲಿ ಓಂ ನಮ ಶಿವ ಅನ್ನುವಂಥ ಶಾಲನ್ನು ಇಲ್ಲಿ ಬರೆದು ಬಿಟ್ಟಿದ್ದಾರೆ. ಅಂದರೆ ಎಷ್ಟು ಶಿವನ ಬಗ್ಗೆ ಆರಾಧಕರು ಇದನ್ನಲಿಕ್ಕೆ ಉಲ್ಲೇಖ ನಮಗೆ ಸಿಗುತ್ತೆ.